ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಕ್ಕಳಿಗೆ ರಾಗಿ ಸರಿ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ನಾನು ಒಂದೊಂದೇ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಉದ್ದಿನಬೇಳೆ 100 ಗ್ರಾಮ್, ಹೆಸರು ಕಾಳು 50 ಗ್ರಾಮ್, ಹುಳ್ಳಿಕಾಳು 100 ಗ್ರಾಮ್, ಬಾರ್ಲಿ 100 ಗ್ರಾಮ್, ಕೆಂಪಕ್ಕಿ 100 ಗ್ರಾಮ್, ಸೋಯಾ ಕಾಳು 100 ಗ್ರಾಮ್, ಕುಶಲಕ್ಕಿ 100 ಗ್ರಾಮ್, ಬಿಳಿ ಜೋಳ 100 ಗ್ರಾಮ್, ಸಬ್ಬಕ್ಕಿ 100 ಗ್ರಾಮ್, ಪಪ್ಪು 50 ಗ್ರಾಮ್, ಜೀರಿಗೆ 12 ಗ್ರಾಮ್, ಏಲಕ್ಕಿ 10 ಪೀಸು, ಕಾಳು 10 ಗ್ರಾಮ್, ಮೆಂತ್ಯ 10 ಗ್ರಾಮ್, ಮೆಣಸು 10 ಗ್ರಾಮ್, ಮಡಕೆ ಕಾಳು 100 ಗ್ರಾಮ್, 1 kg ರಾಗಿನ 3 ಅವರ್ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಗೋಧಿ ಅರ್ಧ kg. ಇದಿಷ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಂಚಬಟ್ಟೆ ಮೇಲೆ ನೀಟಾಗಿ ಹಾರಾಕಿ ನಂತರ ರಾಗಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಳೋಣ. ಈ ರೀತಿ ವಿಡಿಯೋನ ನಾನು 2 ವರ್ಷದ ಮೇಲ್ಪಟ್ಟದ ಮಕ್ಕಳಿಗೆ ಮಾಡ್ತಾ ಇರೋದು. ನೀವು ಕೊಡೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ನ ಸಜೆಸ್ಟ್ ಮಾಡಿ ಮಕ್ಕಳಿಗೆ ಕೊಡಿ. ನಂತರ ಸ್ವಲ್ಪ ಉಪ್ಪನ್ನು ಶುಂಠಿ ಪೌಡರ್ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಯಾಕೆ ಡಾಕ್ಟರ್ನ ಸಜೆಸ್ಟ್ ಮಾಡಿ ಅಂತ ಹೇಳಿದೆ ಅಂದರೆ, ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಕಾಳುಗಳು ಅರಗಣೆ ಆಗಲ್ಲ. ಸೊ ಹಾಗಾಗಿ ಕೆಲವೊಂದು ಮಕ್ಕಳಿಗೆ ಅಲರ್ಜಿ ಆಗ್ಬೋದು, ಕೆಲವೊಂದು ಮಕ್ಕಳಿಗೆ ಹೊಟ್ಟೆ ನೋವು ಬರ್ಬೋದು. ಸೊ ನಿಮಗೆ ಮಕ್ಕಳಿಗೆ ಯಾವ್ದು ಬರುತ್ತೆ ಅಂತ ನಿಮ್ಮ ಡಾಕ್ಟರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.